ಫ್ಯಾಮಿಲಿ ಎಲ್ಲರೂ ಪೂಜೆ ಟೈಮಲ್ಲಿ, ಹಬ್ಬದ ಟೈಮಲ್ಲಿ ಈ ಥರ ಬಾಳೆದೆಲೆಯಲ್ಲಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಒಂದು ಎಕ್ಸ್ಟ್ರಾನೇ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಜಾಸ್ತಿ ಹೊತ್ತು ಮಳೆ ಬರ್ತಾನೆ ಇತ್ತು ಕಂಟಿನ್ಯೂ ಆಗಿ. ಹಾಗೆ ಇಲ್ಲಿ ವಿಳ್ಯದೆಲೆ ನೋಡಬೇಕು, ಈ ಗಾರ್ಡನ್ ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ಮನೆ ಸುತ್ತಲೂ ಫುಲ್ ಗಾರ್ಡನ್ ಇರೋದು. ಇಲ್ಲಿ ವಿಳ್ಯದೆಲೆ ಎಲ್ಲ ಕಿತ್ಕೊಂಡು ಇಯಾನಾಗಂತೂ ಫುಲ್ ಇಷ್ಟ ಆಗ್ಬಿಟ್ಟಿತ್ತು. ಎಲ್ಲ ಕಿತ್ಕೊಂಡು ಎಲ್ಲ ಅಜ್ಜಿಯವ್ರಿಗೆ ಕೊಡ್ತೀನಿ ಅಂತ ಬಂದು ಕೊಡ್ತಾ ಇದ್ಲು. ಸೊ ನಾನಂತರೂ ಎಲೆ ಜಾಸ್ತಿನೇ ವರ್ಷ ಆಯಿತು ತಿಂದಿರಲಿಲ್ಲ. ಆಕಾಶದ ಹೇಳ್ತಾ ಇದ್ದಿದ್ದು ಇದು ಮಾಡ್ಬಿಟ್ಟು ನಿನಗೆ ಕೊಡ್ತೀನಿ ಅಂತ. ಬಟ್ ಅವಾಗ ನಾನು ತಿಂದಿದ್ನಲ್ಲ, ಅವಾಗ ಸ್ವಲ್ಪ ನಾಲ್ಗೆ ಊದ್ಕೊಂಡ್ಬಿಟ್ಟು ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು ಚಿಕ್ಕ ವಯಸ್ಸಲ್ಲಿ. ನಂದು ಚಿಕ್ಕ ವಯಸ್ಸಲ್ಲಿ ಅಂದ್ರೇನು ಒಂದು 15 ಇಯರ್ಸ್ ಬ್ಯಾಕ್ ಆವಾಗ ಆಗಿದ್ದು. ಸೊ ಆವಾಗಿಂದ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೆ. ಸೊ ಇವತ್ತು ಮತ್ತೆ ಟ್ರೈ ಮಾಡಿದೆ ಆಕಾಶಿಂದ. ಸೊ ಚೆನ್ನಾಗಿತ್ತು, ಈ ಸರಿ ಏನೂ ಆಗಿಲ್ಲ. ಎಲ್ಲರ ಬಾಯಿ ಎಲ್ಲ ರೆಡ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮತ್ತೆ ಏನಾಗಿ ಮತ್ತೆ ಹೋಗೋಣ ಆಚೆ ಹೋಗೋಣ ಅಂತ ಇದ್ಲು. ಸರಿ ಅಂದ್ಬಿಟ್ಟು ನಾನು ಕರೆಕ್ಟಾಗಿ ನೋಡಿರಲಿಲ್ಲ. ಮತ್ತೆ ಆಕಾಶ ಜೊತೆ ಫುಲ್ ಗಾರ್ಡನ್ ಟೂರ್ ಆದಂಗೂ ಆಗುತ್ತೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಸಪೋಟ ಹಣ್ಣು ಮತ್ತು ದಾಳಿಂಬೆ ಹಣ್ಣು, ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಆ ಥರ ಇದೆ. ಮತ್ತು ಇಲ್ಲಿ ಬಾಳೆದಿಂಡು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲೇ ಇನ್ನೂ ದೊಡ್ಡದಿತ್ತಂತ ಏನೋ ಕಟ್ ಮಾಡಿದ್ದಾರೆ, ಆದ್ರೂ ಮತ್ತೆ ಇಷ್ಟು ಬಂದಿದೆ. ಹಾಗೆ ಇಲ್ಲಿ ಕರ್ಬೇವು ನೋಡಿ ಎಷ್ಟು ಚೆನ್ನಾಗಿದೆ. ಮನೇಲೇ ಬೆಳೆಸಿರೋವಂಥದ್ದು ತೊಗೊಂಡು ಈ ಥರ ಕುಕ್ ಮಾಡ್ಕೊಂಡು ತಿಂದರೆ ಅದರಲ್ಲಿರೋ ಖುಷಿನೇ ಚಂದ. ಇಲ್ಲಿ ನೆಲ್ಲಿಕಾಯಿ ನೋಡಿ ಎಷ್ಟೊಂದಿದೆ, ಉಪ್ಪಿನಕಾಯಿ ಹಾಕಿದ್ರೆ ಮಾತ್ರ ಮಸ್ತಾಗಿರುತ್ತೆ. ಸೊ ಅದು ಕೂಡ ತೊಗೊಂಬಂದು ಸರಿ ಇಯಾನಾಗೆ ಹಾಗೆ ರಾ ಕೊಡೋಣ, ಟ್ರೈ ಮಾಡಿ ನೋಡೋಣ ಅವಳದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಇಯಾನಾಗೆ ಕೊಡ್ತೀವಿ, ನೀವೇ ನೋಡಿ. ಹೆಂಗೈತೆ? ಚಲೋ ಇಲ್ಲ? ಎಲ್ಲರೂ ಮತ್ತೆ ನಾವು ಒಂದ್ಸರಿ ಹೋಗಿ ನೋಡ್ಕೊಂಬರೋಣ ಯಾವ ಥರ ಇದೆ ಗಾರ್ಡನ್ ಅಂತ ಹೋಗ್ತಾ ಇದ್ರು. ಸರಿ ನಾವು ಆಲ್ರೆಡಿ ಹೋಗಿ ಬಂದಿದ್ವಲ್ಲ ಅಂತ ನಾನು ಹಾಗೆ ಕುತ್ಕೊಂಡಿದ್ದೆ. ಈ ಥರ ಒಂದು ಫುಲ್ ಮನೆ ಸುತ್ತ ಹಾಕೊಂಬರೋದು. ಇವ್ರು ಹೋಗ್ತಾರೆ ನೋಡ್ಬಿಟ್ಟು ಮತ್ತೆ ಅವ್ರ ಜೊತೆ ನಾನು ಹೋಗ್ತೀನಿ ಅಂತ ಅಯ್ಯನ ಮತ್ತೆ ಹೋಗಿ ಸುತ್ತ ಆಡ್ಕೊಂಬಂದ್ಲು. ಈ ಥರ ಇದ್ರೆ ಅವಳಿಗೆ ಬೋರೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಆಡ್ಕೊಂಡಿದ್ಬಿಡ್ತಾಳೆ. ಅದಾದ್ಮೇಲೆ ಎಲ್ಲರೂ ಕುತ್ಕೊಂಡು ಮಾನೋಪಲಿ ಗೇಮ್ ಆಡಿದ್ವಿ. ಹಾಗೆ ಮದುವೆ ಆಲ್ಬಮ್ಸ್ ಇತ್ತು, ಅದು ಕೂಡ ನೋಡಿದ್ವಿ. ಈಗಾಗಲೇ ಫುಲ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿ.